ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಚಾ ಅಂತ ಅಂದ್ರೆ ಒಂದು ಸ್ವರ್ಗ ನೋಡಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಸುಸ್ತಾದಾಗ, ಬಿಸಿಲಲ್ಲಿ ಕಷ್ಟಪಟ್ಟು ದುಡಿತಾ ಇರ್ತೀರ, ಕೆಲಸ ಮಾಡಿ ಸಾಕಾದಾಗ, ಸಾಕಾಗಿ ಮನೆಗೆ ಬಂದು ಮನೆಯಲ್ಲಿ ಒಂದು ಲೋಟ ಚಹಾ ಕುಡಿದು ಅದ್ರ ಜೊತೆ ಒಂದು ಸುಟ್ಟಪ್ಪಳ ತಿಂದರೆ ಅದಕ್ಕಿಂತ ಸ್ವರ್ಗ ಮತ್ತೊಂದಿಲ್ಲ, ಮತ್ತೊಂದು ಅಮೃತ ಮತ್ತೊಂದಿಲ್ಲ. ಬೆಲ್ಲದ ಚಹಾ, ಮಸಾಲೆ ಚಹಾ, ಕಾಫಿ ಸೂಪರ್ ಆಗಿರುತ್ತೆ, ಯಮಿ ಟೇಸ್ಟ್ ಆಗಿರುತ್ತೆ. ನೀವೇನಾದರೂ ನಮ್ಮ ನ್ಯಾಮ್ತಿಗೆ ಬಂದರೆ ಇಲ್ಲಿ ಬಂದು ವಿಸಿಟ್ ಮಾಡಿ. ಮೊನ್ನೆ ತಾನೇ ಆರಂಭವಾಗಿದೆ. ಇಲ್ಲಿಗೆ ಯಾರ್ಯಾರು ಬಂದು ಟೀ ಕುಡಿದಿರ, ಬೆಲ್ಲದ ಚಹಾ ಕುಡಿದಿರ, ಟೇಸ್ಟ್ ಹೇಗಿದೆ ಅಂತ ಸ್ವಲ್ಪ ಕಮೆಂಟಲ್ಲಿ ಹೇಳ್ರಿ. ಯಾವ ಊರಿಂದ ಬಂದಿರಿ ಅಂತ ನನಗೂ ಸ್ವಲ್ಪ ಗೊತ್ತಾಗುತ್ತೆ. ನಾನು ತಾನೇ ಮೊನ್ನೆಯೇ ಬಂದಿದ್ದೆ ಇಲ್ಲಿಗೆ. ಹೊನ್ನಾಳಿ ಹೊರಟಿದ್ದೆ. ಹೊನ್ನಾಳಿಗೆ ಹೊರಟವನು ಇವ್ರನ್ನ ನೋಡಿ ನಮ್ಮ ಫ್ರೆಂಡ್ಸು ಇಲ್ಲೇ ಇದ್ರು, ಕರೆದ್ರು. ಹಂಗಾಗಿ ಇವ್ರು ಮಾತಾಡ್ಸಿದೆ. ತುಂಬ ಟೇಸ್ಟ್ ಆಗಿತ್ತು, ಸಖತ್ತ ಹಾಕ್ಕೊಡ್ತಾರೆ ಚಾನ ಇಲ್ಲಿ. ಬೆಲ್ಲದ ಚಹಾ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು, ನಿಮ್ಮ ತಮ್ಮಗೂ. ಈ ಸ್ಥಳ ಇರೋದು ನ್ಯಾಮ್ತಿಯ ಬಸ್ ಸ್ಟ್ಯಾಂಡಿಂದ ಮುಂದೆ ಕರ್ನಾಟಕ ATM ಎದುರುಗಡೆ ಆರುಂಡಿ ಆಟೋಗಳು ನಿಲ್ಲುವ ಸ್ಥಳ. ಯಾಕೆ ಮಾಡ್ತೀವಿ ಚಿಂತಿ, ಶುಕ್ರವಾರ ನ್ಯಾಮ್ತಿಯಾಗ ಸಂತಿ, ಇಲ್ಲಿ ಬಂದು ಚಹಾ ಕುಡಿತೀವಿ.